ಸೊ ನೆಕ್ಸ್ಟ್ ನಿಮ್ಮ ಮನೆಯ ಇನ್ನೊಂದು ಕಾರ್ನರ್ ತೋರಿಸ್ತಾರೆ. ಹೌದು. ಈ ಸಾರಿ ನೋಡಿ, ಈ ಸೋಫಾ ಬಂದು 2004 5 ನಾವು ತಗೊಂಡಿದ್ದು. ಯಾವುದೋ ಒಂದು ಟೈಮಲ್ಲಿ ಬಂದು ನಮ್ಮ ತಾತ, ಇದು ಕೆಳಗಿತ್ತು, ಕೆಳಗಡೆ ಹಾಲಲ್ಲಿ ನಮ್ಮ ತಾತ ಮಲಗಿದ್ರು ಇದನ್ನ ಅಂದ್ಬಿಟ್ಟು ಇದನ್ನ ಸೋಫಾ ಮೇಲೆ. ಹೌದು, ಇದನ್ನ ಕೊಡಬಾರ್ದು ಅಂತ ಹೇಳಿ. ಸೊ ನಿಮ್ಮ ತಾತ ಬಳಸಿರೋದಕ್ಕೆ ಈ ಕೆಳಗಡೆನೂ ಇಟ್ಟರೆ ಜನ ಕೂರೋದು ಮಾಡೋದು ಸ್ವಲ್ಪ ವೇರೆಂಟರ್ ಆಗುತ್ತೆ ಅಂತ ಹೇಳಿ ಅದನ್ನ ಮೇಲೆ ತಗೊಂಬಂದು ಇಟ್ಟಿದ್ದೀವಿ. ಸೊ ನಾವು ಆ ನೆನಪಲ್ಲಿ ಇಲ್ಲೇ ನಾವು ಒಂದಿಷ್ಟು ಕುತ್ಕೊಂಡು ಅವರು ಬಂದ್ರು. ಈಗ ನಾ ಹೇಳಿದೆ ಅವಾಗಲೇ ಗಣೇಶ ಹಬ್ಬಕ್ಕೆಲ್ಲ ಬರೋರು ಅಂತ, ಊಟ ಗೀಟ ಮಾಡಿಬಿಟ್ಟು ಕೆಳಗಡೆನೆ ಸೋಫಾ ಮೇಲೆ ಮಲ್ಕೊಳ್ಳೋರು, ನೆಲದ ಮೇಲೂ ಮಲಗ್ತಿದ್ರು. ಹೌದು. ಸೊ ಅಂದರೆ ಟಿ ವಿ ನೋಡ್ಬೇಕಂದ್ರೆ ಎಲ್ಲ ಸ್ವಲ್ಪ ಸೋಫಾ ಮೇಲೆ, ಅಂದರೆ ಮಲ್ಕೊಳ್ಳೋದಂದ್ರೆ ಸೀದಾ ಅಲ್ಲ, ಹಾಗೆ ಟಿ ವಿ ನೋಡ್ತಾ ನೋಡ್ತಾ ಮಲ್ಕೊಳ್ಳೋದು. ಅದು ನನಗೂ ಒಂಥರ ಅಭ್ಯಾಸ ಅಂದ್ಬಿಟ್ಟಿದೆ. ಕಾಲೇಜಲ್ಲಿ ಒಂದೊಂದ್ಸಲಿ ರೂಮಲ್ಲಿ ನಾನು, ನಮ್ಮಮ್ಮ ದಿನಾ ನೈಟ್ ಎದ್ದು ಬರೋದು, ನನ್ನ ಮಗ ಗ್ಯಾರಂಟಿ ಟಿ ವಿ ಆಫ್ ಮಾಡಿದ್ರೆ ಹಂಗೆ ಮಲಗಿರುತ್ತೆ. ಟಿ ವಿ ಆನ್ ಅಂದ ತಕ್ಷಣ ನಿದ್ದೆ ಮಾಡೋದು. ನಮ್ಮ ತಾತನೂ ಮಾಡೋರು. ಹೌದಾ? ಅಲ್ಲ, ಯಾವಾಗಲೂ ಅಲ್ಲ, ಯಾವಾಗಲಾರು ಒಂದ್ಸಲಿ ಟಿ ವಿ ನೋಡ್ತಾ ನೋಡ್ತಾ ನಿದ್ದೆ ಮಾಡೋದು. ನನಗೂ ಜಾಸ್ತಿ ನೋಡ್ತಾ ಇದ್ರು ಟಿ ವಿಯಲ್ಲಿ ಅವರು? ಮೇಡಮ್ ಎಲ್ಲ ಥರ ಸೀರಿಯಲ್ಸ್ ನೋಡೋರು, ಅಡುಗೆ ಕಾರ್ಯಕ್ರಮ ಯಾವ್ದಾದ್ರು ಮೂವೀಸ್ ನೋಡೋರು. ಏನೇನು ನೋಡ್ತಾ ಇದ್ರು ಅಂತ ನಿಮಗೆ ರೆಗ್ಯುಲರ್ ತಾತ ನೋಡ್ತಿದ್ದಾರೆ ಅಂತ ತಕ್ಷಣ ನಿಮಗೆ ಗೊತ್ತಾಗ್ಬಿಡೋದು ಆ ಥರದ್ದು ಯಾವ್ದಾದ್ರು ಪ್ರೋಗ್ರಾಮ್? ಅಂದ್ರೆ ಈಗ ಕೇಳಿರ್ಬೋದು ನೀವು, ಬನ್ನಿ ಕೂತ್ಕೊಂಡು ಮಾತಾಡೋಣ. ಇವರು ಸಿ.ಕೈ ಚಂದ್ರು ಸರ್, ಆಮೇಲೆ ಅವರು ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದರು. ಮತ್ತು ಆ ನರ್ಸ್ ಲಲಿತಾ ಕ್ಯಾಟ್ ಮಾಡ್ತಾ ಇದ್ರು ನಮಿತಾ ರಾವ್, ಸಿಲಿಲಲಿಯಲ್ಲಿ ಅವ್ರು ಯಾವ್ದು ಇಂಟರ್ವ್ಯೂ ಹೇಳಿದ್ರು. ನಮ್ಮ ತಾತ ತುಂಬಾ ಇಷ್ಟಪಟ್ಟು ನೋಡೋರು ಸಿಲಿಲಲಿ ಸೀರಿಯಲ್ನ. ನೋಡ್ಬೇಕು ಅಂತೇಳಿ ಎಲ್ಲರೂ ಮನೆಗೆ ಬಂದಿದ್ರಂತೆ. ಆಗ ಅವರು ಏನೋ ಹಿಂಗ್ ಮಾಡ್ತಿಯಲ್ಲಮ್ಮ ಅಂತ ಮಾಡಿ ತೋರಿಸಿದ್ರಂತೆ ನಮ್ಮ ತಾತ. ಎಲ್ಲ ನೀನು ಅಂತ ಅವ್ರಂತ ನನ್ ಮರೆಯಕ್ಕಾಗ್ದಿರೋ ಆ ಇನ್ಸಿಡೆಂಟ್ ಅದು ಅಂತ ನಮಿತಾ ಅವ್ರು ಯಾವುದೋ ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿದ್ರು. ಸೊ ಕಾಮಿಡಿ ಸೀರಿಯಲ್ಸ್ ಎಲ್ಲ ತುಂಬಾ ಇಷ್ಟ. ಆಮೇಲೆ ಒಂದು ಸರಿ ನಮಗೆ ಒಬ್ರು ಇಂಟರ್ವ್ಯೂ ಹೇಳಿದ್ರು, ಸಬಿಹಾ ಬಾನು ಅವರು ನ್ಯೂಸ್ ರೀಡರು, ಅವ್ರದ್ದು ನ್ಯೂಸ್ ಬರ್ತಿದೆ ಅಂದ್ರೆ ಇವರು ನೋಡೋರಂತೆ. ಅವ್ರಿಗೆ ಸಿಕ್ಕಿದಾಗ ಅವರು ನನಗೆ ಹೇಳಿದ್ರು, ನಮಗೆ ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂಗೆ ಶೂಟಿಂಗ್ ಯಾವುದಕ್ಕೋ ಸಿಕ್ಕಿದಾಗ, ನೋಡಮ್ಮ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ನೀನು ನ್ಯೂಸ್ ಓದ್ತೀಯ, ನಿನ್ನ ನ್ಯೂಸ್ ಬರ್ತಿದ್ರೆ ನಾನು ಯಾವುದೇ ರೂಮಲ್ಲಿ ಇರಲಿ ಬಂದು ಕುತ್ಕೊಳ್ತೀನಿ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ರಂತೆ. ಕಾಂಪ್ಲಿಮೆಂಟ್ ಕೊಟ್ಟಿದ್ರಂತೆ. ಅವ್ರಿಗೆ ಏನ್ ಗೊತ್ತಾ ಮೇಡಮ್, ಕನ್ನಡ ಶುದ್ಧವಾಗಿ ಮಾತಾಡ್ಬೇಕು. ಈಗ ನಾವೇನಾರು ಮಾತಾಡ್ಬೇಕಂದ್ರೆ, ಈಗ ನೀವೆಲ್ಲ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ರಿ, ಆದ್ರೆ ಇಂಗ್ಲಿಷು ಇರ್ತಿತ್ತಲ್ವಾ, ಆಗೆಲ್ಲ ಕರೆಕ್ಷನ್ ಮಾಡ್ತಿದ್ರಾ? ಹೌದು ಮೇಡಮ್, ಬಟ್ ಆದರೆ ನಾವು ಓದಿದ್ದು ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಓದಿದ್ದು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಯಾವುದಾದ್ರು ಮಹಾಪ್ರಾಣ, ಅಲ್ಪಪ್ರಾಣ, ಇದು ಅಕಾರ ಹಕಾರ ತಪ್ಪ ಅಂದರೆ ಹೇಳ್ತಿದ್ರು. ಇದು ಅಕ್ಕಿ ಎಲ್ಲ ಕಂದ, ಹಾರೋದು ಹಕ್ಕಿ, ತಿನ್ನೋದು ಅಕ್ಕಿ, ಎಕ್ಸಾಂಪಲ್ ಸಮೇತ. ಆಮೇಲೆ ಈಗ ವೆರಿ ಕಾಮನ್ ಮಿಸ್ಟೇಕ್ ನೀವು ನೋಡಿರ್ಬೋದು, ರಾಜ್ಯೋತ್ಸವ ನನ್ನ ರಾಜ್ಯೋತ್ಸವ ಅಂತ. ಇದು ನಮ್ಮ ಮನೆಗೆ ನಮ್ಮ ತಂದೆ ಫ್ರೆಂಡ್ ಒಬ್ಬರು ಬರ್ತಾರೆ, ಅವ್ರಿಗೀಗಲೂ ಅದು ನನಗೆ ಹೊರಳಲ್ಲ. ಈಗಲೂ ನೆನೆಸ್ಕೊಳ್ತಾರೆ, ನಿಮ್ಮ ತಾತ ಕೇಳಿದಾಗೆಲ್ಲ ಹೇಳ್ರಿ ಅದನ್ನ ಅಂತ ನನ್ನ ಕೈಲಿ ಹೇಳ್ಸೋರು, ನನಗೆ ಕೊನೆಗೂ ಕಲಿಯೋಕ್ಕೆ ಆಗಲಿಲ್ಲ ಅದು ಅಂತ. ಆ ಥರ ಇದನ್ನ ಉಚ್ಚಾರಣೆ ತಪ್ಪಾದರೆ ತಿದ್ದಿ ಹೇಳೋರು. ಅದು ನೀವು ಹೇಳಿದ್ರಲ್ಲ, ಅವರು ನೀವು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನೀವು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಹೇಳ್ತೀರಾ, ಅದು ನೀವು ಹೇಳಿದಾಗ ಅದು ನನಗೆ ನೆನಪಾಯಿತು. ಅದು ಬಿಟ್ಟು ಅದೇ ಹಾಡೆಲ್ಲ ಅವ್ರ ಮುಂದೆ ಹಾಡ್ತಿದ್ದೆ, ಹೇಳಿದೆ ಕನ್ನಡ ಹಾಡುಗಳು. ಯಾವ ಸಿನಿಮಾ ನಿಮಗೆ, ನಿಮ್ಮ ತಾತನ ಸಿನಿಮಾ ಯಾವ ಸಿನಿಮಾಗಳು ಇಷ್ಟ? ಮೇಡಮ್ ಬಹಳ ಕ್ವೆಶ್ಚನ್. ನಾನು ನಿಮಗೆ ಹೇಳಿದೆ ಕಾಮಿಡಿ ನನ್ನ ಪರ್ಸನಲ್ ಫೇವ್ರೇಟ್ ಅಂತ. ಹಾಗಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಮೂವೀಸ್ ನಮ್ಮ ತಾತಂದು. ಅಂದರೆ ಆ ಕತೆ, ಆ ತೆಗ್ದಿರೋ ರೀತಿ, ಅದಂತೂ ನೀವು ಈಗಲೂ ನೋಡಿ. ನಾನು 2024 ಲಾಸ್ಟ್ ಇಯರು ರೇಡಿಯೋ ಮಿರ್ಚಿ ಅವರು ಒಂದು ಪ್ರೋಗ್ರಾಮ್ ಮಾಡಿದರು ತಾತನ ಬರ್ತ್ಡೇಗೆ. ಅದರಲ್ಲಿ ಯಾವ ಕಾಂಪಿಟೇಷನಲ್ಲಿ ಗೆದ್ದವ್ರನ್ನ ಸ್ಪೆಷಲ್ ಡಾಕ್ಟರ್ ರಾಜ್ಕುಮಾರ್ ಮೂವಿ ಸ್ಕ್ರೀನಿಂಗಿಗೆ ನಾವು ಕರಿತೀವಿ ಅಂತೇಳಿ ನನ್ನನ್ನು ಇನ್ವೈಟ್ ಮಾಡಿದರು. ಬಟ್ ಯಾರಿಗೂ ಯಾವ ಮೂವಿ ಅಂತ ಹೇಳಿರಲಿಲ್ಲ. ಅಲ್ಲಿ ಬಾಗಿಲ ಆಮೇಲೆ ಹೇಳಿದ್ರು, ನಾವು ಹೇಗೆ ಚೂಸ್ ಮಾಡಿದ್ವಿ ಅಂದರೆ, ಒಂದು ಪೋಲ್ ಮಾಡಿದ್ವಿ, ವೋಟಿಂಗ್ ಹೈಯೆಸ್ಟ್ ವೋಟ್ಸ್ ಭಾಗ್ಯಲಕ್ಷ್ಮಿ ಬಾರಮ್ಮಗೆ ಬಂದಿದ್ದು ಸಿನಿಮಾಗೆ. ಆ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಡಿಯನ್ಸು ಎಲ್ಲರೂ ನಕ್ಕಿದ್ದಾರೆ ಮೇಡಮ್. ಪ್ರತಿ ನಗದೇ ಇರೋ ಸೀನೇ ಇಲ್ಲ ಆ ಸಿನಿಮಾದಲ್ಲಿ. ಸೊ ಅಷ್ಟು ಸ್ಪೆಷಲ್ ಮೂವಿ. ಆ್ಯಂಡ್ ಅಫ್ಕೋರ್ಸ್ ಬಂಗಾರದ ಪಂಜರ,
ಆ ಸಿನಿಮಾ ಆ ಇನ್ನೋಸೆನ್ಸು ನಮ್ಮ ತಾತನ ಕ್ಯಾರೆಕ್ಟ್ರಲ್ಲಿ, ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸು, ಅಶ್ವಥ್ ಅವರು, ರಾಜಮ್ಮ ಅವರು, ಪಂಡ್ರಿಬಾಯ್ ಅವರು, ಲೋಕನಾಥ್ ಅವರು, ಶಿವರಾಮ್ ಸರ್ದ ಸ್ಪೆಷಲ್ ಕ್ಯಾರೆಕ್ಟ್ರು, ತಮ್ಮ ಕ್ಯಾರೆಕ್ಟರ್ ಅದರಲ್ಲಿ, ಓಕೆ, ರಾಜಶಂಕರ್ ಅವರು, ವೈಶಾಲಿ ಅವರು ಮಾಡಿದ್ದಾರೆ, ಅಮ್ಮ, ತುಂಬ ಜನ. ಅದು ವೆರಿ ಸ್ಪೆಷಲ್ ಮೂವಿ. ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ಚಿಕ್ಕ ವಯಸ್ಸಿಂದನೂ ಹಿಸ್ಟಾರಿಕಲ್ ಮೈಥಲಾಜಿಕಲ್ ಮೂವೀಸ್ ತುಂಬ ಇಷ್ಟ. ಸೊ ಬಬ್ರುವಾಹನ, ಮಯೂರ, ಶ್ರೀಕೃಷ್ಣದೇವರಾಯ, ಭಕ್ತ ಪ್ರಹ್ಲಾದ, ಶಿವಮೆಚ್ಚಿದ ಕಣ್ಣಪ್ಪ, ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಎಲ್ಲ ತುಂಬ ಇಷ್ಟ ನನಗೆ. ಬೇಡ್ರ ಕಣ್ಣಪ್ಪ, ಸುಮಾರು ಮೈಥಲಾಜಿಕಲ್, ಹಿಸ್ಟಾರಿಕಲ್. ನಮ್ಮ ಮೈಥಾಲಜಿಕಲ್ ಎಲ್ಲ ನೋಡಿ ಸ್ಕೂಲಲ್ಲಿ ಪಾಠ ಇದ್ದಾಗ ನಮ್ಗೆ ಆಲ್ರೆಡಿ ಒಂಥರ ಇದೆಲ್ಲ ನೋಡಿ PUCಯಲ್ಲಿ ಬಬ್ರುವಾನಂದು ಪದ್ಯ ಇತ್ತು, ಚಾಪ್ಟರ್ಗಳು, ಹೌದು, ಚಾಪ್ಟರ್ ಇತ್ತು, ಗದ್ಯ, ಕಾವ್ಯ. ಹೌದು. ಸೊ ಹರಿಶ್ಚಂದ್ರಂದಿತ್ತು ಯಾವುದೋ ವರ್ಷ. ಸಿನಿಮಾ ನೋಡ್ಬಿಟ್ಟು ನೀವು ಹೌದು, ಪರೀಕ್ಷೆ ಬರೆದಿದ್ದು ಅಲ್ಲ, ಪರೀಕ್ಷೆ ಬರ್ದಿದ್ದಲ್ಲ. ಸೊ ಹೇಳ್ಕೊಡ್ಬೇಕಾದ್ರೆ ನಮ್ಗೆ ಆಲ್ರೆಡಿ ಒಂಥರ ಒಂದು ಇಮ್ಯಾಜಿನೇಷನ್, ನಮ್ಮ ತಾತನ ವಿಜುವಲೈಸೇಷನ್ ಹೋಗ್ತಿತ್ತು ಮೈಂಡಲ್ಲಿ. ಅವ್ರದ್ದು ವಿಜುವಲ್ಲು, ಅವ್ರದ್ದು ಡೈಲಾಗು ಏನಾದರೂ ಎಲ್ಲ. ನಮ್ಮ ಟೀಚರ್ಸ್ ಕೂಡ ನೋಡಿ ಅವ್ರ ಸಿನಿಮಾ ಬಂದಿತ್ತು ಅಂತ ಎಕ್ಸಾಂಪಲ್ ಹೇಳಿ ಕೂಡ ಹೇಳಿದ್ದಾರೆ. ಹೌದು, ಇಲ್ಲ ಹೇಳ್ತಾರೆ ಬಹಳಷ್ಟು. ನಾನು ನೋಡಿದೀವಿ. ನಾವು ನಮ್ಮ ಮಕ್ಕಳಿಗೂ, ಫಾರ್ ಎಕ್ಸಾಂಪಲ್ ನನ್ನ ಮಗನಿಗೂ ಅಷ್ಟೇ, ನೀವು ಹೇಳಿದ್ರಲ್ಲ ಈಗ ಸತ್ಯ ಹರಿಶ್ಚಂದ್ರ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಗದ್ಯ ಕಾವ್ಯ ಅಂತದ್ ಬಂದಾಗ ಆ ಸಿನಿಮಾದಲ್ಲಿ ಆ ಸ್ಟೋರಿ ಇದೆ ನೋಡು, ಆ ಸಿನಿಮಾ ನೋಡಿದ್ರೆ ಬೇಗ ಅರ್ಥ ಆಗತ್ತೆ ಅಂತ ಹೇಳಿದ್ದು ಇದೆ. ಹೌದು, ಅದು ಒಂದು ನಾನಿನ್ನ ಮರೆಯಲ್ಲಾರೆ. ನನಗೆ ಫಸ್ಟ್ ಯಾವಾಗ ಒಂದ್ಸಲ ಅನಿಸಿತ್ತು, ಈ ಸಿನಿಮಾ ಈಗಲೂ ಮಾಡ್ಬೋದಪ್ಪ ಈ ಟೈಮ್ಗೆ. ಅಂದರೆ ಅವಾಗ ರೇಸರ್ ಕ್ಯಾರೆಕ್ಟರ್ ಮಾಡಿರಲ್ಲ ಅಂತ. ಓಕೆ, ಈಗ ಅವ್ರ ಸಿನಿಮಾನೇ ನೀವು ಯಾವುದಾದ್ರೂ ಈ ಕಾಮಿಡಿ ಇಷ್ಟ ಅಂದ್ರಿ, ಯಾವುದಾದ್ರೂ ಅದನ್ನೇ ವಾಪಸ್ಸು ನೀವು ಏನಾದರೂ ಇಷ್ಟಪಡ್ತೀರಾ? ಯಾವ್ದು ರಿಮೇಕ್ ಆಗಬೇಕು ಅಂದ್ಕೊಂಡ್ರೆ ಯಾವ ಸಿನಿಮಾ ಆಗಬೇಕು ಅನ್ಕೋತೀರಾ? ನಾನು ಅದು ನನ್ಗನ್ಸುತ್ತೆ ಅದು ಅವ್ರದ್ದು ರೀಕ್ರಿಯೇಟ್ ಮಾಡೋಕ್ಕೆ ಯುನಿಕ್ ಅವರು ಆಗದೇ ಇಲ್ಲ. ಹೌದು, ಈಗ ನಮ್ಮ ಭಕ್ತ ಪ್ರಹ್ಲಾದ ನಮ್ಮ ತಂದೆನೇ ಪ್ರೊಡ್ಯೂಸರ್ ಅದಕ್ಕೆ. ಸೊ ಪ್ರಹ್ಲಾದ ಬಗ್ಗೆ ಯಾರೋ ಇಂಟರ್ವ್ಯೂ ಮಾಡಬೇಕಂದ್ರೆ ಕೇಳಿದ್ರು, ಸರ್ ಈಗ ಮಾಡಿದ್ರೆ ಯಾರು ಮಾಡ್ಬೋದು? ನಮ್ಮ ತಂದೆ ಒಂದು ಮಾತು ಹೇಳಿಲ್ಲ. ಅವ್ರು ಪ್ರತಿಯೊಬ್ಬರನ್ನ ಪಾಯಿಂಟ್ ಮಾಡಿ ಹೇಳಿದ್ರೆ, ಇವ್ರನ್ನ ಮತ್ತೆ ಎಲ್ರಿ ಕರ್ಕೊಂಬರ್ತೀರ, ಇವ್ರನ್ನ ಮತ್ತೆ ಎಲ್ರಿ ಕರ್ಕೊಂಬರ್ತೀರ ಅಂದರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪಾಯಿಂಟ್ ಮಾಡಿ ಹೇಳಿದರು. ಆರ್ಟ್ ಡೈರೆಕ್ಷನ್ ಮಾಡಿರೋರು, ಕಾಸ್ಟ್ಯೂಮ್ ಮಾಡಿರೋರು, ಪ್ರತಿಯೊಬ್ಬರ ಹೆಸರನ್ನು ಹೇಳಿ ನಮ್ಮ ತಂದೆ ಹೇಳಿದ್ರು. ಪ್ರತಿಯೊಬ್ಬ ಆರ್ಟಿಸ್ಟ್ನ ಹೇಳಿ ಇವ್ರನ್ನೆಲ್ಲ ಎಲ್ರಿ ಕರ್ಕೊಂಡು ಬರ್ತೀವಿ. ಓಕೆ ಓಕೆ ಓಕೆ, ಅವರಿಲ್ಲದೆ ಈ ಸಿನಿಮಾ ಮಾಡೋಕ್ಕಾಗತ್ತೆ, ಇವ್ರು ಯಾರೂ ಇಲ್ಲದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಪ್ರಹ್ಲಾದ ಎಷ್ಟು ಜನಕ್ಕೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಫಸ್ಟ್ ಪ್ರೇಮದ ಕಾಣಿಕೆ ಆದಮೇಲೆ ನಮ್ಮ ಚಿಕ್ಕಮ್ಮನ್ನೇ ಪ್ರಹ್ಲಾದನ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆ್ಯಕ್ಚುಲಿ ರೆಡಿ ಮಾಡಿದ್ರು ಅಂತ. ಬಟ್ ಅದೇನೋ ಆ ಟೈಮಿಗೆ ಆಗದೆ ಕೊನೆಗೆ ಅಪ್ಪ ಮಾಮ ಪ್ರಹ್ಲಾದನ ಕ್ಯಾರೆಕ್ಟರ್ ಮಾಡಿದ್ರು. ಓಕೆ ಓಕೆ. ಇನ್ನು ಓಕೆ, ನೀವು ಸಿನಿಮಾ ಕಾಮಿಡಿ ಇಷ್ಟ ಅಂದರೆ ನಿಮ್ಮ ಇಷ್ಟ ಕಷ್ಟಗಳು ಬೇರೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ನಿಮ್ಮ ಹಾಬೀಸ್ ಆಗ್ಬೋದು, ಅಥವಾ ನೀವು ಬೇರೆ ಯಾವ ಥರದ್ದು ಸಿನಿಮಾ ಹೊರತುಪಡಿಸಿ ಬೇರೆ ಏನಾದರೂ ವಿಷಯಗಳ ಬಗ್ಗೆ ಹೇಳಿ. ಬೇರೆ ಅಂದರೆ ಮೇಡಮ್ ಅದೇ ನಾನು ಹೇಳಿದೆ, ನಮ್ಮದು ಔಟ್ಡೋರ್ ಯೂನಿಟ್ ಇದೆ ಆ್ಯಂಡ್ ಒಂದಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ಆ ಫೀಲ್ಡಲ್ಲಿ ಅದರಲ್ಲೂ ನೀವು ಬ್ಯುಸಿ ಇರ್ತೀರಾ. ಆಮೇಲೆ ಈ ಯಾರಾದರೂ ಒಬ್ಬರು ಸಿಗ್ತಾ ಇರ್ತಾರೆ ಸಿನಿಮಾದವರು, ಅಂದರೆ ಕತೆ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಅದರಲ್ಲಿ ಸಾಕಷ್ಟು ಇವಾಗಿನ ನನ್ನ ಇನ್ವಾಲ್ವ್ ಆಗ್ತೀರಾ, ಅದರಲ್ಲಿ ಟೈಮ್ ನಾನು. ಆದರೂ ಮತ್ತೆ ಸಿನಿಮಾಗೆ ಬಂದ್ರಿ. ಹೌದು, ಅಲ್ಲ ಈಗಂತೂ ನನಗೆ ಅದಿದೆ ಮೇಡಮ್. ಈಗ ದೇವರು ಟ್ರಾವೆಲ್ ಮಾಡೋ ಕೊಟ್ಟಿದ್ದಾನೆ. ಟ್ರಾವೆಲ್ ಕೂಡ ಆಗಲೇ ಹೇಳಿದೆ, ಸಾಗರಕ್ಕೆ ಹೋದಾಗ ಸಾಗರ ಒಂಥರ ಸೆಂಟ್ರ್ ಪ್ಲೇಸು. ಅಂದರೆ ನಿಮಗೆ ಮಂಗಳೂರು ಹತ್ತಿರ, ಈ ಕಡೆ ಗೋಕರ್ಣ, ಮುರುಡೇಶ್ವರ ಎಲ್ಲ ದೇವಸ್ಥಾನಗಳು, ಸಾಕಷ್ಟು ದೇವಸ್ಥಾನಗಳು ಸುತ್ತಮುತ್ತ. ಸ್ವಲ್ಪ ಸ್ಪಿರಿಚುವಲ್ ನೀವು ಹಾಗಾದ್ರೆ? ಹೌದು, ಅದು ಥ್ಯಾಂಕ್ಸ್ ಟು ಮೈ ಮದರ್, ನಮ್ಮ ತಾಯಿ ಮೊದಲಿಂದನೂ ನಮಗೆ ನಿಮ್ಮ ಅಮ್ಮನ ಬಗ್ಗೆನೇ ಕೇಳೋಣ. ದೇವರು ಪೂಜೆ ಇದೆಲ್ಲ ನಮ್ಮಮ್ಮ ಅಭ್ಯಾಸ ಮಾಡಿದ್ದಾರೆ. ದಿನ ಬೆಳಗ್ಗೆ ಎದ್ದು ಅಂದರೆ ನಾವು ಇಂಥ ವಿಶೇಷವಾದ ಪೂಜೆ ಅಂತೆಲ್ಲ ನಮಗೆ ಅದೊಂದು ವಿಷಯದಲ್ಲಿ ನಮ್ಮ ತಂದೆ ತಾಯಿ ದೇವರು ಅಂದರೆ ಹೀಗೆ ಇರಬೇಕು, ಇದೇ ಪೂಜೆ ಮಾಡಬೇಕು, ಈ ಥರನೇ ಮಾಡಬೇಕು, ರೆಸ್ಟ್ರಿಕ್ಷನ್ ಇಲ್ಲ, ಇಂಥ ದಿನಾನೇ ನಾನ್ ವೆಜ್ ತಿನ್ನಬಾರ್ದು. ಬೈ ಚಾಯ್ಸ್ ಇವಾಗ ನಾನು ಗುರುವಾರ ರಾಯರಿಗೋಸ್ಕರ ನಾನು ತಿನ್ನಲ್ಲ. ಬೇರೆ ದಿನಗಳಲ್ಲೂ ಜಾಸ್ತಿ ಏನು ತಿನ್ನಲ್ಲ. ಯಾವಾಗಾರ ಒಂದ್ಸಲ ಆಚೆ ಹೋದರೆ
ತಿಂತೀನಿ. ಅಲ್ಲ, ಸ್ಪಿರಿಚುಯಾಲಿಟಿ ಅನ್ನೋದನ್ನ ಅವರು ನಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಹಿಂಗೆ ಮಾಡಬೇಕು ಅಂತ ಹೇಳಿ. ಯಾವುದು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಶ್ರಾವಣ ಮಾಸ, ಕಾರ್ತಿಕ್ ಮಾಸ ಅವ್ರು ತಿನ್ನಲ್ಲ, ನೀವು ತಿನ್ನಬೇಡಿ ಅಂತ ಅವರು ಹೇಳಿಲ್ಲ, ಫೋರ್ಸ್ ಮಾಡಲ್ಲ. ನಮ್ಮ ಮನೇಲಿ ಯಾರಿಗೂ ಅಷ್ಟೇ. ಸ್ಪಿರಿಚುಯಾಲಿಟಿ ಅನ್ನೋದನ್ನ ನಾವು ನಮ್ಮ ತಕ್ಕಂಗೆ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ಒಂದಿಷ್ಟು ಜೋವಿಯಲ್ ಆಗಿ ಮಾತಾಡೋಣ. ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಹೇಗಿದೆ ಲೈಫ್? ತುಂಬ ಡಿಫ್ರೆಂಟ್ ಮೇಡಮ್. ಅದು ಎಲ್ಲರೂ ಹೇಳ್ಬೋದಲ್ವಾ. ಅಂದರೆ ಜಾಸ್ತಿ ಆಚೆ ಹೋಗೋದು, ಫ್ರೆಂಡ್ಸು ಇವೆಲ್ಲ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಕಮ್ಮಿ. ಅದನ್ನು ನಾನು ಕಂಪ್ಲೇಂಟ್ ಥರ ಹೇಳ್ತಾ ಇಲ್ಲ. ಐ ಆಮ್ ಲವಿಂಗ್ ಎವ್ರಿ ಬಿಟ್ ಆಫ್ ಮೈ ಮ್ಯಾರಿಡ್ ಲೈಫ್. ಆ ಚೇಂಜು ಆ್ಯಂಡ್ ಈವನ್ ಸ್ಕೂಲಲ್ಲಿ ಬೇರೆ ಥರ ಇತ್ತು, ಕಾಲೇಜಲ್ಲಿ ಬೇರೆ ಥರ ಇತ್ತು, ವರ್ಕ್ ಮಾಡ್ಬೇಕಾದ್ರೆ ಬೇರೆ ಥರ ಇತ್ತು. ಸೊ ಇದೊಂದು ಫೇಸ್ ಆಫ್ ಲೈಫ್. ಇದು ಫ್ಯಾಮಿಲಿ ಲೈಫ್ ಜಾಸ್ತಿ. ಈಗ ಮೊದಲೆಲ್ಲ ಮನೇಲಿ ಫಂಕ್ಷನ್ನು ಅದು ಇದು, ಯಾರ್ದೋ ಮನೆ ಗೃಹ ಪ್ರವೇಶ, ಮದುವೆ, ಅಯ್ಯೋ ಹೋಗಿ ಬಾಮ್ಮ ನಾವು. ಬಟ್ ಈಗ ಒಂದು ವಿ ಮೇಕ್ ಇಟ್ ಅ ಪಾಯಿಂಟ್, ಹೋಗ್ತೀವಿ ಎಲ್ಲ ಕಡೆ. ಅದು ಹತ್ತಿರದವರು, ಸಂಬಂಧದವರು ಯಾರೇ ಕರೆದ್ರು. ಆಮೇಲೆ ಈಗ ನನ್ನ ಸಿನಿಮಾ ಜರ್ನಿ ಶುರು ಆದಾಗಿಂದ ಸಾಕಷ್ಟು ಜನ ಬೇರೆ ಬೇರೆ ಈವೆಂಟ್ಸಿಗೆ ಕರೀತಾರೆ. ಅಂದರೆ ರಾಜ್ಯೋತ್ಸವ ಮೊನ್ನೆ ನೋಡಿದ್ವಿ, ರಾಜ್ಯೋತ್ಸವದ್ದು. ಹೌದು. ಸೊ ಇವತ್ತು ಈ ಒಂದು 21st ಸಹಿತ ಕೊಟ್ರಿ ಅನ್ಸುತ್ತೆ. ಹೌದು, 21st 2 ಈವೆಂಟ್ ಇದೆ, ಬೆಳಗ್ಗೆ ಒಂದು, ಸಾಯಂಕಾಲ. ಈಗ ಒಂದಷ್ಟು ಸೋಷಿಯಲಿ ಜನರ ಬೇರೆ ಎಲ್ಲ ಥರ ಜನರ ಜೊತೆ ಬೆರೆಯುವಂಥ ಆ ಥರದಲ್ಲೂ ಇನ್ವಾಲ್ವ್ ಮಾಡ್ಕೋತಿದ್ದೀರಾ? ಅದು ಖಂಡಿತ ಇದ್ದೇ ಇದೆ ಮೇಡಮ್. ಅದು ಸೊ ನಾನು ಏನು ಯಾವ ರೀತಿ ಏನು ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಅದು ಅಫ್ಕೋರ್ಸ್ ಈಗ ಅದು ಇನ್ಕಲ್ಕೇಟ್ ಆಗಿದ್ದು ನಮ್ಮ ತಾತ ಅಜ್ಜಿಯಿಂದ. ಅದಾದಮೇಲೆ ಅದು ಯಾವ ರೀತಿ ನಮ್ಮ ಅಪ್ಪ ಅಮ್ಮ ಅದನ್ನು ಎಷ್ಟು ಥ್ರೂ ಅ ಸೋಷಿಯಲ್ ಕಾಸ್ ಎಷ್ಟು ಬಿಗ್ ಇಂಪ್ಯಾಕ್ಟ್ ಮಾಡಿದ್ರು ಅಂತ ಎಲ್ರಿಗೂ ಈಗ ಗೊತ್ತಿದೆ. ಸೊ ಆ್ಯಸ್ ಅ ಫ್ಯಾಮಿಲಿ ನಾವು ಅದನ್ನು, ನಿಮ್ಮ ವೈಫು ನಿಮಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ? 100% ಮೇಡಮ್. ಅವರನ್ನು ಮೋಟಿವೇಟ್ ಮಾಡ್ತಾ ಇರ್ತಾರಾ ಅಥವಾ ಐಡಿಯಾಸ್ ಕೊಡ್ತಾ ಇರ್ತಾರಾ? ಸಿನಿ ನಂದು ಜರ್ನಿ ಶುರು ಅವರ ಹೆಸರು ಸಿಂಧು ಅಂತ. ಓಕೆ. ಸಾಕಷ್ಟು ಯೂಟ್ಯೂಬಲ್ಲಿ ಸುಮಾರು ಕಂಟೆಂಟ್ನ ನನಗೆ ತೆಗೆದು ಇನ್ನು ಆ್ಯಕ್ಟಿಂಗ್ ಪ್ರಿಪ್ರೇಷನ್ಗೆ ಸುಮಾರು ಕಂಟೆಂಟ್ ಇದೆ. ಓಕೆ. ಲಾಟ್ ಆಫ್ ವೀಡಿಯೋಸ್ ಪ್ರಿಪ್ರೇಷನ್ ಇದು. ಆಮೇಲೆ ಈಗ ನಾಳೆ ಶೂಟಿಂಗ್ ಆದರೆ ಹಿಂದಿನ ದಿನ ನಾನು ಡೈಲಾಗ್ ಪೇಪರ್ ಇಟ್ಕೊಂಡು, ಈ ಡೈಲಾಗ್ ಹೆಂಗೆ ಹೇಳ್ತೀರಾ, ಇದು ಹೆಂಗೆ ಹೇಳ್ಬೋದು, ಅದನ್ನೆಲ್ಲ ರಿಹರ್ಸ್ ಮಾಡೋದು, ಸಾಥ್ ಕೊಡ್ತಾರೆ ನಿಮಗೆ? ಹಾಂ. ಓಕೆ. ಈ ದಿನ ಅವರು ನಮಗೆ ಮೀಟ್ ಮಾಡಿಸ್ತೀನಿ ಅಂದಿದ್ರಿ? ಇಲ್ಲ ಊರಲ್ಲಿಲ್ಲ, ಸಾಗರಕ್ಕೆ ಹೋಗಿದ್ದಾರೆ. ಸೊ ಇಲ್ಲ ಅಂದ್ರೆ ಅವ್ರ ಜೊತೆನೂ ಮಾತಾಡ್ಬೋದಿತ್ತು ನಾವು. ಹೌದು. ಸ್ವಲ್ಪ ಅವ್ರಿಗೆ ಇದೆಲ್ಲ ಸ್ವಲ್ಪ ದೂರನೇ, ಅಂದರೆ ಕ್ಯಾಮ್ರಾಯಿಂದ ದೂರ ಸ್ವಲ್ಪ ನಾಟ್ ವೆರಿ ಕಂಫರ್ಟಬಲ್. ಬಟ್ ಇಲ್ಲ, ಇದ್ದಿದ್ರೆ ಖಂಡಿತ ಮುಂದಿನ ಸರಿ ನಮ್ಮ ಜೊತೆ ಮಾತಾಡಿಸಿ ಯಾವಾಗಾದರೂ. ಓಕೆ. ಮತ್ತೆ ಇನ್ನೊಂದು ಆಗಲೇ ಹೇಳಿದ್ರಿ ಷಣ್ಮುಖ ಅವರೇ, ನನಗೆ ನಿಮ್ಮ ತಾತ ಒಂದು ರೂಮಲ್ಲಿ ಯೋಗ ಮಾಡ್ತಾ ಇದ್ರು ಅಂತ. ಆಮೇಲೆ ಅದ್ರ ಜೊತೆ ಇನ್ನೂ ಒಂದು ಹೇಳಿದ್ರಿ, ನಿಮ್ಮ ಅಪ್ಪ ಮಾಮ ಅವರು ಯಾವುದೋ ಇದೇ ಈ ಜಾಗದಲ್ಲೇ ಮಾಡೋದು ಮೇಡಮ್ ಯೋಗ ಇಲ್ಲೇನಾ? ಇಲ್ಲೂ ಇಲ್ಲಿ ಮಲಗ್ತಾನೂ ಇದ್ವಿ, ಈ ಕೆಳಗೂ ಮಲಗ್ತಾ ಇದ್ವಿ, ಇಲ್ಲೂ ಮಲಗ್ತಾ ಇದ್ವಿ. ಯೋಗ ಕೂಡ ಇಲ್ಲೂ ಮಾಡೋರು. ಇನ್ನೊಂದು ರೂಮ್ ಇದೆ, ಅಲ್ಲೂ ಮಾಡೋರು. ಆಮೇಲೆ ಒಂದು ಫೋಟೋ ಇಟ್ಟಿದ್ದಾರೆ, ತೆಗಿಬಾರ್ದು ಅಂತ ಹೇಳಿದ್ರು, ಇನ್ನೂ ತೆಗ್ದಿಲ್ಲ ನೀವು? ಅದೇ ಅವ್ರ ತಾಯಿದು ಅವ್ರ ಅವ್ವ ಅನ್ಕರೆ ನಾವೆಲ್ಲರನ್ನೂ ಆ ಅಜ್ಜಿನ ಅವ್ವ ಅಂತಾನೆ ಕರೆಯೋದು. ಅವ್ವ ಅವ್ರದ್ದು ಫೋಟೋ ಅದು ಅಲ್ಲೇ ಇದೆ. ಇಲ್ಲಿ ಯೋಗ ಮಾಡೋರು, ಇಲ್ಲೂ ಮಲ್ಕೊಳ್ಳೋರು. ಇನ್ನು ನನಗೆ ನೆನಪಿದೆ, ಪರಶುರಾಮ್ ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನೈಟು ತಾತ, ಅಜ್ಜಿ, ಅಪ್ಪು, ಮಾಮ, ನಮ್ಮ ಅಕ್ಕ, ನಾನು ಇಷ್ಟು ಜನ ಇಲ್ಲಿ ಮಲಗ್ತೀವಿ. ಇಲ್ಲಿ ನಮ್ಮ ಮಾಮ ಕೂತ್ಕೊಂಡು ನನಗೆ ನೈಟ್ ಇವತ್ತು ಶೂಟಿಂಗಲ್ಲಿ ಏನಾಯ್ತು ಅಂತ ನನಗೆ ಮಲಗಕ್ಕೆ ಮುಂಚೆ ಕತೆ ಹೇಳೋದು. ಓಕೆ ಓಕೆ. ಈ ಜಾಗದಲ್ಲಿ. ಓಕೆ. ನೀವು ಇಷ್ಟೋ ತನಕ ತಾತ ಅವ್ರ ಬಗ್ಗೆ ಹೇಳಿದ್ರಿ, ನಮಗೆ ಈಗ ಸ್ವಲ್ಪ ನಿಮ್ಮ ಅಪ್ಪ ಮಾಮ ಅವರ ಬಾಂಧವ್ಯದ ಬಗ್ಗೆ ಮಾತಾಡೋಣ. ಬೇರೆ ಕಾರ್ನರ್ ಆಫ್ ದಿ ನೀವು ಮನೆಯಲ್ಲಿ ಇನ್ನು ಬೇರೆ ಪಾರ್ಟ್ ತೋರಿಸ್ತೀರಾ? ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.